ಡೇ 2 ಇನ್ ಮಂತ್ರಾಲಯ. ಬೆಳಗ್ಗೆ ನಾವು ಕೂಡ ರೆಡಿಯಾಗಿ ಮಕ್ಕಳನ್ನು ಕೂಡ ರೆಡಿ ಮಾಡಿಕೊಂಡು ದರ್ಶನ ಮಾಡೋಣ ಅಂತೇಳಿ ದೇವಸ್ಥಾನ ಹತ್ರ ಬಂದ್ವಿ. ರೂಮ್ ಕೂಡ ನಾವು ತುಂಬಾ ಹತ್ರನೇ ಮಾಡಿದ್ವಿ, ಯಾವುದೇ ರೀತಿ ತುಂಬ ದೂರ ಎಲ್ಲ ಏನೂ ಮಾಡೋದಕ್ಕೆ ಹೋಗಿರಲಿಲ್ಲ. ಹಾಗೆಯೇ ಇಲ್ಲಿ ದರ್ಶನ ಮಾಡೋಣ ಅಂತೇಳಿ ಬಂದಾಗ ಅಲ್ಲಿ ನಾಮ ಇಡ್ತಾರೆ, ನಾಮ ₹5 ಚಾರ್ಜ್ ಮಾಡ್ತಾರೆ. ಹಾಗೆ ಅದನ್ನು ಕೂಡ ಇಟ್ಸ್ಕೊಂಡು, ಆದರೆ ಅವ್ರು ಇನ್ನೊಂದು ಏನು ಮಾಡ್ತಾರೆ ಅಂದರೆ ಎಲ್ಲ ಅಡಿಕೆನ ಕೊಡ್ತಾರೆ, ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಾವೇನೋ ಅವ್ರು ದೇವ್ರ ದರ್ಶನ ಮಾಡೋಕ್ಕೆ ಭಕ್ತಾದಿಗಳಿಗೆ ಕೊಡ್ತಿದ್ದಾರೇನೋ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಲಾಸ್ಟಲ್ಲಿ ಅದಕ್ಕೆ ಅಮೌಂಟ್ ಪೇ ಮಾಡಿ ₹10 ₹20 ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋಕ್ಕತ್ತೆ ಅಂತೇಳಿ ಅಮೌಂಟ್ ಕೂಡ ಪೇ ಮಾಡಿಬಿಟ್ಟು ದೇವ್ರ ದರ್ಶನ ಅಂತೇಳಿ ಒಳಗೋದ್ವಿ. ಇಲ್ಲಿ ನಮಗೆ VIP ಎಂಟ್ರಿ ಇತ್ತು, ಯಾವುದೇ ರೀತಿ ಪಾಸ್ ಆಗಿರ್ಬೋದು. ಹಾಗೆ ಕ್ಯೂವಲ್ಲೆಲ್ಲ ಏನೂ ನಿಂತ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಅಕ್ಕನ ಕಡೆಯಿಂದ ನಮಗೆ ಡೈರೆಕ್ಟ್ ದರ್ಶನ ಇತ್ತು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರ ಪ್ರಸಾದ ತಿಂದ್ಕೊಂಡು ಮನೆ ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಾವು ಯಾವುದೇ ರೀತಿ 5 ದೇವಸ್ಥಾನಕ್ಕೂ ಕೂಡ ಹೋಗೋದಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮಗು ಇಟ್ಕೊಂಡು ಸುಮ್ಮನೆ ಯಾಕೆ ಹಿಂಸೆ ಕೊಡುತ್ತೆ ಮಗುಗೆ ಅಂತ ಹೇಳ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ವಿ. ಇನ್ನು ಬರ್ತಾ ರೋಡಲ್ಲಿ ಒಂದಷ್ಟು ಹಣ್ಣುಗಳೆಲ್ಲ ಮಾರ್ತಾಯಿದ್ರು, ಅದನ್ನೆಲ್ಲ ತಿನ್ಕೊಂಡೆ ಹೊಟ್ಟೆ ತುಂಬಿಸ್ಕೊಂಡ್ವಿ. ಹಾಗೆ ಇಲ್ಲಿ ಬಳ್ಳಾರಿಲಿ ಒಂದು ಸ್ವಲ್ಪ ಸ್ವೀಟು ಪಪ್ಸ್ ಆಗಿರ್ಬೋದು ಅದನ್ನೆಲ್ಲ ತೊಗೊಂಡು ಹೈವೇಲೆಲ್ಲ ತಿಂದ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಇದ್ರದ್ದು ಕಂಪ್ಲೀಟ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಟೈಮ್ ಇದೆ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ವಿಸಿಟ್ ಮಾಡಿ. ಥ್ಯಾಂಕ್ ಯು.